ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ. ನಮ್ಮ ವಿರಾಟ್ ಕೊಹ್ಲಿ ಅವರು ಈ ದಿನ ಒಂದು T20 ಕ್ರಿಕೆಟ್ ಇತಿಹಾಸದಲ್ಲಿ ಒಂದು ಭಾರತದ ಪರವಾಗಿ ಒಂದು ದಾಖಲೆ ಮಾಡ್ತಾರೆ. 10 ಶತಕ ಹೊಡಿತಾರೆ ಒಟ್ಟಾರೆ T20 ಕ್ರಿಕೆಟ್ ಇತಿಹಾಸದಲ್ಲಿ. ಆಮೇಲೆ ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ 14,000 ರನ್ಗಳನ್ನು T20ಯಲ್ಲಿ ಪೂರೈಸ್ತಾರೆ ಕೇವಲ 409 ಇನ್ನಿಂಗ್ಸ್ನಲ್ಲಿ. ಈ ಮುಂಚೆ ಇವ್ರಿಗಿಂತ 14 ಇನ್ನಿಂಗ್ಸ್ ಜಾಸ್ತಿ ಆಡಿದಂಥ ಕ್ರಿಸ್ ಗೇಲ್ ಅವ್ರ ಹೆಸರಲ್ಲಿ ದಾಖಲೆ ಇತ್ತು. ಅಂದರೆ ಅವ್ರು 423 ಇನ್ನಿಂಗ್ಸಲ್ಲಿ ಅವರು ಈ ದಾಖಲೆಯನ್ನು ಮಾಡಿದ್ದನ್ನು ಆ ದಾಖಲೆಯನ್ನು ಇವತ್ತು ಅಳಿಸ್ತಾರೆ ಅಂತ ಹೇಳ್ತಾ, ಒಟ್ಟಾರೆ ಈ IPLನಲ್ಲಿ ಅವರು 484 ರನ್ ಹೊಡೆದಿರ್ತಾರೆ ಅಂತ ಹೇಳ್ತಾ, ಅತ್ಯಮೂಲ್ಯವಾದ 2 ಪಾಯಿಂಟ್ಗಳನ್ನು RCB ಇವತ್ತು ಪಡೆದುಕೊಂಡಿದೆ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ನೆಕ್ಸ್ಟ್ 2 ಮ್ಯಾಚ್ ನಮಗೆ ಅತ್ಯಂತ ಕಬ್ಬಿಣದ ಕಡಲೆ ಅಂತ ಹೇಳಬೇಕು, SRH ಪಂಜಾಬು. ಹಾಗಾಗಿ ನಮಗೆ ಅಂತಿಮ 1 ಮತ್ತು 2ನೇ ಹಂತದಲ್ಲಿ ಇರುವಂಥ ಚಾನ್ಸಸ್ಗಳು ಭಾಳ ಇದ್ದಾವೆ ಅಂತ ಹೇಳ್ತಾ, ನೆಕ್ಸ್ಟ್ 2ರಲ್ಲಿ 1 ಗೆದ್ದರೆ ಸಾಕು ಅನ್ನೋ ಒಂದು ಸ್ಟೇಜಲ್ಲಿ ಇದೆ ಅಂತ ಹೇಳ್ತಾ, RCB ಈ ದಿನ ಬ್ಯಾಟಿಂಗಲ್ಲಿ ಕಿಂಗ್ ಕೊಹ್ಲಿ ಅವರಿಗೆ ಒಂದು ಜೀವದಾನ ಪಡ್ಕೊಂಡಿದ್ರು. ಅದನ್ನು ಯುಟಿಲೈಸ್ ಮಾಡ್ಕೋತಾರೆ, ಸದುಪಯೋಗ ಪಡಿಸ್ಕೋತಾರೆ. ನಾವು ಅಬ್ಸರ್ವ್ ಮಾಡಿದಂಗೆ ಕಿಂಗ್ ಕೊಹ್ಲಿ ಅವರು ಕ್ರೀಸಲ್ಲಿದ್ದರೆ RCB ಎಷ್ಟೇ ರನ್ ಇದ್ದರೂ ಕೂಡ ಅತ್ಯಂತ ಸುಲಭವಾಗಿ ಗೆಲ್ತಾರೆ ಅನ್ನೋದು ಒಂದು ಸ್ಪಷ್ಟ ನಿದರ್ಶನ. ಈ ಹಿಂದೆ 2 ಮ್ಯಾಚ್ ಡಕ್ಔಟ್ ಆದಾಗ ಅವರು ಒಂದು ಮ್ಯಾಚ್ ನಮ್ಮ RCB ಅವರು ಸೋಲ್ತಾರೆ. ಇನ್ನೊಂದು ಮ್ಯಾಚು ಅತ್ಯಂತ ಕಷ್ಟದಾಯಕ ಕೊನೆ ಬಾಲಲ್ಲಿ ಮುಂಬೈ ವಿರುದ್ಧ ತಿಣುಕಾಡಿ ಗೆಲ್ಲಬೇಕಾಗಂಥ ಪರಿಸ್ಥಿತಿ. ಇದು ನಮ್ಮ ಕಿಂಗ್ ಕೊಹ್ಲಿ ಅವರ ಬ್ಯಾಟಿಂಗ್ ವೈಶಿಷ್ಟ್ಯತೆ ಅಂತ ಹೇಳ್ತಾ, ಇನ್ನೊಂದು ಸಾರಿ ನಮ್ಮ RCB ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಇವತ್ತು ಭುವಿ ಆಗಲಿ ಹ್ಯಾಜಲ್ವುಡ್ ಆಗಲಿ ಒಳ್ಳೆ ಬಾಲಿಂಗ್ ಮಾಡ್ತಾರೆ, ವಿಕೆಟು ತೊಗೋತಾರೆ. ಬಿದ್ದಂಥ 4 ವಿಕೆಟಲ್ಲಿ ಅವರಿಬ್ಬರು ಸ್ಪೀಡರ್ 2 ವಿಕೆಟ್ ತೊಗೋತಾರೆ. ಒಂದು ಡಬ್ಬಿ ಅವ್ರನ್ನ ಇವತ್ತು ಶೆಪರ್ಡ್ ಅವ್ರ ಬದಲಾಗಿ ರೀಪ್ಲೇಸ್ಮೆಂಟ್ ಮಾಡಿಕೊಂಡ್ರೂ ಕೂಡ ಡಬ್ಬಿ ಅವ್ರ ಬಾಲಿಂಗಲ್ಲಿ ಅಂಥ ಪರಿಣಾಮಕಾರಿ ಇಲ್ಲ. ಮುಂದಿನ ಪಂದ್ಯದಲ್ಲಿ ಅವರು ಮಿಂಚಲಿ ಅಂತ ಹೇಳ್ತಾ, ವೆಂಕಟೇಶ್ ಅವ್ರಿಗೆ ಅವಕಾಶ ಕೊಟ್ಟಿರೋದು ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ತೀವಿ. ಯಾಕಂದರೆ ಅವರು ಓಪ್ನಿಂಗು, ಲಾಸ್ಟು, ಮಿಡಲು ಎಲ್ಲ ಸ್ಥಾನದಲ್ಲೂ ಬ್ಯಾಟಿಂಗ್ ಆಡುವ ಕೇಪೇಬಲ್ ಇದೆ. ಆಲ್ರೌಂಡರ್ ಬಾಲಿಂಗು ಆಗ್ತಾರಂತ ಒಂದು ಒಳ್ಳೆ ಆಯ್ಕೆ ಅಂತ ಹೇಳ್ಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.